ನಮಸ್ಕಾರ. ನಾನು ಗಡಿನಾಡ ಕನ್ನಡಿಗ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತೊಂದು ವಿಡಿಯೋ ಮಾಡೋಕೆ ಕೊಟ್ಟಿದ್ದೀನಿ. ಕಾರಣ ಏನಪ್ಪ ಅಂದರೆ, ಗ್ಯಾಸು ಬೆಲೆ ಜಾಸ್ತಿ ಆಗಿದೆ. ಬಿ ಜೆ ಪಿ ಸರ್ಕಾರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಎರಡನೇದು, ಈ ಸದನದಲ್ಲಿ ಮರಿ ಕಾಗೆ ಅಂತ ಹೇಳೋದವ್ರಿಗೆ. ಆಮೇಲೆ ಸುಮ್ಮನೆ ಕೂತ್ಕೊಂಡಿದ್ದಾವಳೆ, ಫೈಲ್ಸ್ ಬಂದಾಗ ಆಡ್ಕೊಂಡು ಎದ್ದು ಕಿರ್ಚ್ಕೊತಾನೆ ಅಲ್ಲಿ ಲೋಕಸಭೆಯಲ್ಲಿ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮ್ಮನೆ ಬಾಯಿ ಹೊಡ್ಕೋತಾರೆ. ಟ್ರಂಪ್ಗೆ ಗುಲಾಮ ಆದ. ಸ್ವಾಮಿ ಖರ್ಗೆಜಿ, ನೀವು ಯಾರು ಗುಲಾಮ ಅಂತ ತಿಳ್ಕೊಳ್ಳಿ ಫಸ್ಟು. ಸುಮ್ಮನೆ ಒಬ್ಬರನ್ನ ಮಾತಾಡೋದಲ್ಲ. ಇವತ್ತಿನ ಪರಿಸ್ಥಿತಿ ಏನಿದೆ, ನಮಗೆ ಯುದ್ಧ ಸ್ಟಾರ್ಟ್ ಆಗಿದೆ. ಏನು ಯುದ್ಧ ಮಾಡ್ತಿರೋದು ಆಯಾ ದೇಶಗಳು, ನಾವಲ್ಲ. ಸಮಸ್ಯೆ ಬಂದಿರೋದು ಅವ್ರವ್ರಿಗೆ. ಅವ್ರು ಹೊಡೆದಾಡ್ಕೊಂಡು ಅವ್ರು ಸಾಯ್ತಾ ಇರೋದು ಬದುಕ್ತಾ ಇರೋದು ಬೇಡದ ವಿಚಾರ. ನಮಗೆ ಮಧ್ಯವಸ್ಥೆಗೆ ನಾವು ಯಾಕೆ ಹೋಗಬೇಕು? ನಮ್ಮ ಕೆಲಸ ಏನಿದೆ ನಾವು ಮಾಡೋಣ. ಅದು ಬಿಟ್ಬಿಟ್ಟು ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು. ಆಗುತ್ತೆ ಸ್ವಾಮಿ, ಆ ದೇಶದಿಂದನೇ ಬರಬೇಕು. ಈಗ ನಿನ್ನೆ ಮುಂಬೈಗೆ ಬಂತಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ? ಸುಮ್ಮನೆ ನಾವು ದೇಶದ ಜೊತೆ, ನಾವು ಇಂಥ ಸಮಯದಲ್ಲಿ ದೇಶದ ಜೊತೆ ನಿಂತ್ಕೋಬೇಕು. ಪಟ್ಟು ಪೆಟ್ರೋಲ್ ಚಾರ್ಜ್ ಮಾಡಿದ್ರು, ಗ್ಯಾಸ್ ಚಾರ್ಜ್ ಮಾಡಿದ್ರೆ ಗ್ಯಾಸೇ ಸಿಗ್ತಿಲ್ಲ. ಹೌದು, ಗ್ಯಾಸ್ ಸಿಗೋದಕ್ಕೆ ನಮ್ಮ ಇಲ್ಲಿ ಕೆಂಗೇರಿ ಮೋರ್ಲಿ ಸಿಗುತ್ತೆ ಗ್ಯಾಸು. ಕೆಂಗೇರಿ ಮೋರ್ಲಿ ಸಿಗುತ್ತೆ ಸ್ವಾಮಿ ಪೆಟ್ರೋಲು. ಮರಿ ಖರ್ಗೆ ಅವರೇ, ಸುಮ್ಮನೆ ಅರ್ಥವಿಲ್ಲದೆ ಸುಮ್ಮನೆ ಸದನದಲ್ಲಿ ಆನ್ ಮಾಡೋಕ್ಕೆ ಹೋಗಬೇಡಿ ನೀವುಗಳು. ಸಮಾಧಾನ ಕೂತ್ಕೊಂಡು ಮಾಡಿ. ಈಗ ಸುನಿಲ್ ಕುಮಾರ್ ಅವರು ಎಷ್ಟು ಚೆನ್ನಾಗಿ ನೀಟಾಗಿ ವಿವರಣೆ ಕೊಟ್ಟಿದ್ದಾರೆ. ಅರ್ಥವಾದ ಸುಮ್ಮನೆ ಇದು ಫೈಲ್ಸ್ ಬಂದವರು ಆಡ್ದಾಗ ಎದ್ದು ಕುಣಿತೀರಲ್ರಿ ನೀವು. ದೇಶ ಜೊತೆ ಇರೋಣ. ಇವಾಗ ಇಂಥ ಪರಿಸ್ಥಿತಿಯಲ್ಲಿ ನಾವು ಸಂದಿಗ್ಧ ಪರಿಸ್ಥಿತಿ ಇವಾಗ ಇರೋದು ನಾವು. ಇಂಥ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ನಾವು ಈ ಸಮಸ್ಯೆನ ಎದುರಿಸ್ಬೇಕು ವಿನಃ ರಾಜಕೀಯ ಮಾಡ್ಕೊಂಡು ಕೂತಿರೋಕ್ಕಲ್ಲ. ನೀವು ರಾಜಕೀಯ ಎಲ್ಲ ಟೈಮು ರಾಜಕೀಯ ಮಾಡ್ಕೊಂಡು ಕೂತಿರ್ಬೇಕಾ? ರಾಜಕೀಯ ಮಾಡೋ ಟೈಮ್ ಬೇರೆ ಇದೆ, ಅದಕ್ಕೆ ಮಾಡೋಣ. ಇವಾಗಿರೋ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ಏನು ಮಾಡಬೇಕು? ಯುದ್ಧ ಆಗ್ತಾ ಇದೆ. ಅಲ್ಲಿ ನಾಳೆ ನಮ್ಮ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ತೊಂದರೆ ಆಗಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಅದನ್ನು ನಮಗೆ ಯಾರು ಆಗದಿರೋದು ನಮಗೆ ಮಾತ್ರ ತೊಂದರೆ ಆಗಿದೆ ಅಂತೇಳಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಏನವರು ಅರ್ಥ ತಳ ಬುಡ ಇಲ್ಲದೆ ಕೂಗಾಡುತ್ತದು. ತಳನೇ ಇಲ್ಲ. ಅವನ ಮಾತಿಗೆ ಬೆಲೆ ಕೊಟ್ಕೊಂಡು ನಮ್ಮ ಹಿರಿಯ ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ತಾಳಕ್ಕೆ ತಕ್ಕ ಚ ಅಂತಾರೆ ಗೊತ್ತಾ, ಆ ಲೆವೆಲ್ ಆಡ್ತಾ ಇದ್ದಾರೆ ಅವರು. ಅದೆಲ್ಲ ಒಳ್ಳೆಯದಲ್ಲ. ಮಲ್ಲಿಕಾರ್ಜುನ ಖರ್ಗೆ ಜೀವ, ನೀವು ಅನುಭವಿಸ್ತರು. ನಿಮಗೆ ರಾಜಕೀಯದಲ್ಲಿ ಏಳು ಬೀಳೆಲ್ಲ ಗೊತ್ತಿದೆ. ನಮ್ಮ ದೇಶದ ಪರಿಸ್ಥಿತಿ ಏನಾದರೂ ನಿಮಗೂ ಗೊತ್ತಿದ್ದು ಅದ್ರ ಬಗ್ಗೆ ಆ ನೇರಕ್ಕೆ ಮಾತಾಡಿ. ಎಲ್ಲನೂ ಮೋದಿಜಿ ಮೇಲೆ ಮಾತಾಡೋದಲ್ಲ. ಮೋದಿಜಿ ಸರಿಯಿಲ್ಲ, ಎಲ್ಲದಕ್ಕೂ ನಿಮಗೆ ಮತ್ತು ನಿಮ್ಮ ಮಗನಿಗೆ, ಅಪ್ಪ ಮಕ್ಕಳಿಗೆ ಮೋದಿಜಿ ಹೆಸರಿಲ್ಲದ್ರೆ ನೀವು ಬೆಳಗ್ಗೆನಾಗ ಎದ್ದಾಗಿದ್ದು ಹೋಗೋದಿಲ್ಲ ಅನ್ಸುತ್ತೆ. ಅವ್ರ ಹೆಸರು ಹೇಳ್ದೇ ಹೋದರೆ ಇದು ನಿಮ್ಮಿಬ್ಬರ ಪರಿಸ್ಥಿತಿ. ದೇಶದ ನಾವು ಎದುರಿಸೋಣ. ಯಾರೋ ಹ್ಯಾರಿಸ್ ಅವನನ್ನು, ಅದು ಯಾರೋ ಅಲ್ಲಿ ಇಮಾನಿನ ಸತ್ತ ಅಂದ ತಕ್ಷಣ ಎಲ್ಲ ಲೇಡೀಸ್ನೆಲ್ಲ ಸೇರಿಸ್ಕೊಂಡು ರಿಚ್ಮಂಡ್ ಟೌನಲ್ಲಿ ಪ್ರತಿಭಟನೆ ಮಾಡ್ತಾನೆ. ಅದರ ಬಗ್ಗೆ ಎಲ್ಲ ಮಾತಾಡಬೇಡಿ. ಒಂದು ಪರ್ಮಿಷನ್ ಇಲ್ಲದೆ ಮುಸಲ್ಮಾನರುಗಳು ಪ್ರತಿಭಟನೆ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಯಾವಳೊಬ್ಳು, ನಾನು 100 ಮಕ್ಕಳು ಹುಟ್ಟಿಸ್ತೀನಿ, ಖರ್ಗೆ ಅವರೇ 100 ಮಕ್ಕಳು ಹುಟ್ಟಿಸ್ತಾರಂತೆ. ಅವಾಗ ಏನ್ರಿ ಮಾಡೋದು? ನಾವೆಲ್ಲ ಹೋಗೋಣ. ಈಗ ಯಾವನು ಕಮ್ಯುನಿಸ್ಟ್ ಆದರೆ ಮುಸಲ್ಮಾನರು ಬಾಯಿ ಬಿಡ್ಕೋತಾ ಇದ್ದಾರೆ. ಕ್ರಿಶ್ಚಿಯನ್ ಸುತ್ತಿದ್ರೆ ಡೊನಾಲ್ಡ್ ಟ್ರಂಪು ಬಾಯಿ ಬಿಡ್ಕೋತಾನೆ. ಹಿಂದೂಗಳು ಸತ್ತರೆ ಯಾರು ಬಾಯಿ ಬಿಡ್ಕೊಳ್ಳಲ್ಲ ಸ್ವಾಮಿ. ನಾವು ಸತ್ತರೆ, ನಮ್ಮ ಹಿಂದೂಗಳು ಸತ್ತರೆ ನಾವು ನಮ್ಮ ದೇಶದ ಮಾತ್ರ ನೋಡಬೇಕು. ಕೊನೆಗೆ ನಾವೇ ಸತ್ತರೆ ನಮ್ಗಳವ್ರು ಯಾರು ಸ್ವಾಮಿ? ಇದರ ಬಗ್ಗೆ ಯೋಚನೆ ಮಾಡಿ. ಹಿಂದೂಗಳೇ ಈಗಲಾದರೂ ಒಗ್ಗಟ್ಟಾಗಿ. ಈಗ ನೋಡಿ, ದಾವಣಗೆರೆಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಶಿವನಗರ ಹೋಗ್ಬಿಟ್ಟಿದ್ದಾರೆ. ಅಷ್ಟಾಗಿ ರಿಎಲೆಕ್ಷನ್ ನಡೀತಾ ಇದೆ. ಮುಸಲ್ಮಾನರು ಕೊಡಬೇಕಂತೆ. ಅವ್ರು ಕೊಟ್ಕೊಳ್ಳಿ. ಹಿಂದೂಗಳು ಒಗ್ಗಟ್ಟಾಗಿ ನಮ್ಮ ಹಿಂದೂಗಳ BJP ಗೆಲ್ಲಿಸಿಯಲ್ಲಿ ಅವಾಗ ನಮ್ಮ ತಾಕತ್ತು ಏನಂತ ಗೊತ್ತಾಗುತ್ತೆ. ಅಲ್ಲೇ ಗೊತ್ತಾಗಬೇಕು. ಆವಾಗಲೇ ಗೊತ್ತಾಗೋದು. ಆ ಹೆಂಗಸರುಗಳು ಹೋಗ್ತಾರೆ, 2,000 ರೂಪಾಯಿ ತಗೊಳ್ಳಲ್ವ ನೀವು ಅಂತ. ಒಬ್ಬ ಅವ್ರು ಉಗಿಸ್ಕೊಂಡು ಕಳ್ಸ್ಕೊಂಡಿದ್ದಾಳೆ. ಅವಳು ಟೀ ಕೊಡೋಕೆ ಹೋಗ್ಬಿಟ್ಟು ಉಗಿಸ್ಕೊಂಡಿದ್ದಾಳೆ. ಗ್ಯಾಸ್ ಬಗ್ಗೆ, ಪೆಟ್ರೋಲ್ ಬಗ್ಗೆ ನಾವೆಲ್ಲ ನಮ್ಮ ದೇಶದ ಸಮಸ್ಯೆ ಬಗ್ಗೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ರಾಜಕೀಯ ಮಾಡಿ ಮೀಡಿಯಾ ಸಿಕ್ತಂತ ಬಾಯಿಗೆ ಬಂದು ಪಡ್ಕೊಳ್ಳೋದಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಚಿಕ್ಕದೊಂದು ವಿಡಿಯೋ ಮಾಡಿದ್ದೀನಿ. ಎಲ್ಲಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ.